ಕೆಲಸ ಮಾಡು, ಎನ್ಕ್ವೈರಿ ಮಾಡಿಸಿ, ಇನ್ವೆಸ್ಟಿಗೇಟ್ ಮಾಡಿಸಿ, ತಪ್ಪಿದ್ರೆ ನಾನು ರಾಜಕೀಯ ಬಿಟ್ಟು ಇಲ್ಲಾಂದ್ರೆ ನೀನು ಎಂ ಎಲ್ ಎ ರಿಸೈನ್ ಮಾಡಿ. ಮುಳಬಾಗಿಲು ನಗರದ ಸೋಮೇಶ್ವರ ಕೆರೆ ಅಂಗಳದಲ್ಲಿರುವ ಪಾರ್ಕ್ ವಿಚಾರ ರಾಜಕೀಯವಾಗಿ ಟರ್ನ್ ಪಡೆದುಕೊಂಡಿದೆ. ಇಂದಿನ ಅವಧಿಯಲ್ಲಿ ಶಾಸಕರಾಗಿದ್ದ ಎಚ್ ನಾಗೇಶ್ ಅವರ ಅವಧಿಯಲ್ಲಿ ಕೆಸಿ ವ್ಯಾಲಿ ಯೋಜನೆ ಅಡಿಯಲ್ಲಿ ಬಂದಂತಹ ಸುಮಾರು 6 ಕೋಟಿ ಅನುದಾನದ ಹಣದಲ್ಲಿ ಪಾರ್ಕ್ ಅಭಿವೃದ್ಧಿಗೆ ಸುಮಾರು 2,96,00,000 ಹಣವನ್ನು ಕಾಮಗಾರಿ ಮುಗಿದಿದೆ ಎಂದೇಳಿ ಹಣವನ್ನು ಡ್ರಾ ಮಾಡಿಕೊಂಡು ಕೇವಲ 26 ರಿಂದ 27 ಲಕ್ಷದಲ್ಲಿ ಪಾರ್ಕ್ ಕಾಮಗಾರಿ ಮುಗಿಸಿ ಇಂದು ಗುತ್ತಿಗೆದಾರ ನಾಪತ್ತೆಯಾಗಿದ್ದಾನೆ ಎಂದು ಹಾಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಸೋಮೇಶ್ವರ ಕೆರೆ ಹಾಗೂ ಪಾರ್ಕ್ ವ್ಯವಸ್ಥೆಗೆ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಾಗ ಹೇಳಿಕೆ ನೀಡಿದ್ದಾರೆ. ನಮಸ್ಕಾರ. ಇವತ್ತೇನು ಮುಳಬಾಗಿಲು ತಾಲೂಕಿನ ನಗರ ಭಾಗದಲ್ಲಾಗಿರ್ತಕ್ಕಂಥ ಸೋಮೇಶ್ವರ ಕೆರೆ ಇವತ್ತು ಸಾಕಷ್ಟು ನಿವಾಸಿಗಳು ಸುತ್ತಮುತ್ತ ವಾಸವಾಗಿರ್ತಕ್ಕಂಥ ಪ್ರತಿಷ್ಠಿತ ಕೆರೆ ಇವತ್ತು ಹಾಳಾಗಿದೆ. ಇವತ್ತು ಸಾಕಷ್ಟು ವಿಚಾರಗಳಿಂದ ಸ್ಮೆಲ್ ಬಂದು ಸುತ್ತಮುತ್ತಿನ ಏನು ಮನೆಗಳಿಗೆ ಪಾಪ ಸ್ಮೆಲ್ ಬರ್ತಾಯಿದೆ ಅಂತ ಏನು ದೂರು ಬಂತು. ಆ ದೂರಿನ ಪರವಾಗಿ ನಾನು ಕಮಿಷನರ್ನ ಕಳಿಸಿ ಅದು ಸ್ವಲ್ಪ ಕೂಲಂಕಷ ಚರ್ಚೆ ಮಾಡಿ ಅಂತ ಆದಾಗ ನಮಗೆ ಇನ್ನೂ ಅದು ಯಾವ ರೀತಿ ಬರ್ತಾಯಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಅದರಿಂದ ನಮ್ಮ ಪೊಲ್ಯೂಷನ್ ಬೋರ್ಡನ್ನು ಕರೆದು ಇವತ್ತು ವಾಟರ್ ಶಾಂಪಲ್ ತೊಗೊಂಡು ಇವತ್ತು ಕಳಿಸ್ತಾ ಇದ್ದೀವಿ. ಆದಷ್ಟು ಬೇಗ 3-4 ದಿವಸ ಒಳಗಡೆ ಅಥವಾ 8 ದಿವಸ ಒಳಗಡೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದರಿಂದ ಇದು ಸ್ಮೆಲ್ ಬರ್ತಾಯಿದೆ ಅನ್ನೋದನ್ನು ನಮಗೆ ಮಾಹಿತಿ ಕೊಡ್ತಾರೆ. ಸೊ ಅದಾದಮೇಲೆ ನನಗೆ ಬಂದಿರತಕ್ಕಂಥ ಮೂಲ ಮಾಹಿತಿ ಡ್ರೈನೇಜ್ ಕಡೆಯಿಂದ ಏನು ಈ ಜಹಾಂಗೀರ್ ಮೊಹಲ್ಲಾ ಈ ಕಡೆಯಿಂದ ಡ್ರೈನೇಜ್ ಕಡೆಯಿಂದ ಇವತ್ತೇನು ಬರ್ತಾಯಿದೆ ಅದರಿಂದ ಕಲುಷಿತವಾಗಿ ಸ್ಮೆಲ್ ಬರ್ತಾಯಿದೆ ಅಂತ ನನ್ನ ಮೇಲ್ಮಟ್ಟಕ್ಕೆ ಕಾಣ್ ಬರ್ತಾಯಿದೆ. ರಿಪೋರ್ಟ್ ಬಂದಿದ್ದಾದಮೇಲೆ ಆದಷ್ಟು ಬೇಗ ಅನುದಾನವನ್ನು ತಂದು ಅದನ್ನು ಯಾವ ರೀತಿ ನಾವು ಮಾಡಬೇಕನ್ನೋದು ಸರಿಪಡಿಸ್ಲಿಕ್ಕೆ ಆ ಡ್ರೈನೇಜ್ ವಾಟರ್ ಬರ್ದಂಗೆ ಅದು ಫಿಲ್ಟರ್ ಮಾಡಿ ಬರೋಂಗೆ ವ್ಯವಸ್ಥೆನ ನಾನು ಮಾಡಿಕೊಡ್ತೀನಿ ಅಂತ ಈಗಾಗಲೇ ಇದನ್ನು ಅನುಮತಿನ ಕೊಟ್ಟಿದ್ದೀನಿ. ತದನಂತರ ನಾಳೆ ಅಥವಾ ನಾಳಿದ್ದು ಈಗ ಸರ್ವೇರು ತಹಸೀಲ್ದಾರ್ ಬಂದು ಕೆರೆ ನೀರನ್ನ ಖಾಲಿ ಮಾಡೋಕ್ಕೆ ವ್ಯವಸ್ಥೆನ ಮಾಡ್ತಾಯಿದ್ದೀನಿ. ಕೆರೆ ನೀರು ಖಾಲಿ ಮಾಡಿ ಅದು ಒಣಗಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಸೊ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಾನು ಇಲ್ಲಿ ಸುತ್ತಮುತ್ತಲಿನ ಎಲ್ಲ ನನ್ನ ವಾಸಸ್ಥರಿಗೊಂದು ನನ್ನ ಮಾತನ್ನು ಕೊಡ್ತಾಯಿದ್ದೀನಿ. ಆದಷ್ಟು ಬೇಗ ಇದನ್ನು ಕೆರೆ ನೀರು ಖಾಲಿ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾನು ಮುಂದೆ ಬರ್ತೀನಿ ಅಂತ ಹೇಳಿ ಇಡೀ ನನ್ನ ಆಡಳಿತ ತಂಡ ಬಂದು ಇವತ್ತು ಎನ್ಕ್ವೈರಿ ಮಾಡಿದ್ದೀವಿ. ಸೊ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿ ಅದು ಕೆರೆ ಕಟ್ಟ ಮೇಲೆ ಕ್ಲೀನ್ ಮಾಡಿ ನೀರನ್ನ ಆಚೆ ಬಿಟ್ಟು ಮೀನು ಖಾಲಿ ಮಾಡಿ ಸೊ ಮುಂದಿನ ಕ್ರಮ ಏನು ಕೈಗೊಳ್ಳಬೇಕನ್ನೋದನ್ನು ಖಂಡಿತವಾಗ್ಲೂ ನಾನು ಕೈಗೊಳ್ತೀನಿ. ಇನ್ನೊಬ್ಬ ಯಾರೋ ಮಹಾನ್ ಭಾವ ನೆನ್ನೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದ, ಇದೊಂದು ಹಾಡು ಕ್ರಿಯೇಟ್ ಮಾಡಿ ಬಿಟ್ಟಿದ್ದ. ಇದು ಅವ್ರಿಗೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇರ್ತಕ್ಕಂಥ ಶಾಸಕರ ಅಂದ ಒಂದು ಇದರಲ್ಲಿ ಸುಮಾರು ಒಂದು 7 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು. ಇದು 7 ಕೋಟಿ ರೂಪಾಯಿ ಟೆಂಡರ್ ನೋಡಿ ನಿಮಗೆ ಗೊತ್ತಾಗ್ತದೆ. ಕೆರೆ ಮತ್ತು ಈ ಟೆಂಡರ್ಗೆ ಅಂತ ಮಾಡಿ ಸೊ ನೋಡಿ ಈ ಟೆಂಡರ್ ಹಿಂಗೆ ಕಾಣಿಸ್ತಿದೆ ಅಂತ ನೋಡಿ. ನಾನು ಮುಳಬಾಗಿಲು ಬಂದಿದ ತಕ್ಷಣ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ನನಗೆ ಸರಿಯಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಅದು ಹುಡುಕೊಂಡು ಈಗ ನನಗೆ ಬಂದಿರತಕ್ಕಂಥ ಮಾಹಿತಿ ನಾನು ಆದಷ್ಟು ಬೇಗ ಇಲ್ಲಿ ಲೈಟಲ್ಲಿ ಹಾಕಿ ಇವತ್ತೇ ನಾಳೆ ಅಥವಾ ಲೈಟ್ಗಳನ್ನು ಹಾಕಿ ನೈಟ್ ಹೊತ್ತೊಬ್ಬರಿಗೆ ನಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಇಲ್ಲಿ ಕಾವಲಿಕ್ಕೆ ಒಬ್ಬರನ್ನ ಹಿಡ್ತೀನಿ ಅಂತ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ. ಸೊ ಬಂದು ಸೋಷಿಯಲ್ ಮೀಡಿಯಾ ಇದೆ ಇಲ್ಲ ಯೂಟ್ಯೂಬ್ ಇದೆ ಅಂತ ಬಂದು ವೀಡಿಯೋ ಮಾಡಿ ಹಾಕ್ಬಿಟ್ರೆ ಶಾಶ್ವತ ಪರಿಹಾರ ಅಲ್ಲ. ಇವರಾದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೀವು ಕೂಡ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು. ಅದು ಯಾರಿಗೆ ತಂದು ಅವ್ರಿಗೆ ಮುಡಿಸಿದ್ರೆ ನಾನು ಅದನ್ನು ಸ್ಪಂದಿಸ್ತೀನಿ ಅದಲ್ವಾ. ನೀವೇನು ಸ್ಪಂದಿಸ್ದೆ ನೀವು ಹಾಕ್ಬಿಟ್ರೆ ಅದು ಯಾರ ಮಾನ ಹೋಗುತ್ತೆ? ಮುಳಬಾಗಿಲು ಎಲ್ರಿಗೂ ಮಾನ ಹೋಗುತ್ತೆ. ಸೊ ಅದನ್ನು ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ. ಆ ಥರ ಶಾಶ್ವತವಾದ ಪರಿಹಾರಗಳಿದ್ರೆ ಫಸ್ಟ್ ನನ್ನ ಗಮನಕ್ಕೆ ತನ್ನಿ. ನನ್ನ ಗಮನಕ್ಕೆ ತಂದು ನಾನೇನೋದು ನೆಗ್ಲೆಕ್ಟ್ ಮಾಡೋದು ಅವಾಗ ನೀವು ಮಾಡೋದನ್ನ ಅರ್ಥ ಇದೆ. ನನ್ನ ಗಮನಕ್ಕೆ ಬರ್ದೇನೆ ಅಧಿಕಾರಿ ಗಮನಕ್ಕೆ ಬರ್ದೇನೆ ನಿಮ್ಮಷ್ಟು ನೀವು ಮಾಡಿಬಿಟ್ರೆ ಏನಾಗುತ್ತೆ? ಅದು ಎಲ್ಲೋ ಒಂದು ಕಡೆ ನಮ್ಮ ಮುಳಬಾಗಿಲು ತಾಲೂಕು ನಾವೇ ಹರಾಜು ಮಾಡ್ಕೊಂಡಾಗ ಆಗ್ತದೆ. ಸೊ ಅದಕ್ಕೆ ನಾನು ಮನವಿ ಮಾಡ್ತೀನಿ, ಇವತ್ತಿಂದನೇ ಈ ಪಾರ್ಕ್ನ ಡೆವಲಪ್ ಮಾಡೋಕ್ಕೆ ಏನು ಅನಾಚಾರ ಕೆಲಸ ಏನು ನಡೀತಾ ಅದಕ್ಕೆಲ್ಲ ಬಂದ್ ಮಾಡಲಿಕ್ಕೆ ಇವತ್ತೇ ಅದನ್ನು ವ್ಯವಸ್ಥೆನ ಮಾಡ್ತೀನಿ. ಲೈಟಿಂಗ್ ಹಾಕ್ಸಿ ಒಬ್ಬರು ಕಾವಲಿಡೋಕ್ಕೆ ವ್ಯವಸ್ಥೆನ ಮಾಡ್ತೀನಿ. ಮುಂದಿನ ದಿವಸದಲ್ಲಿ ಕೆರೆ ನುಂಗ್ದವ್ರು ಯಾರು? ಅದ್ಯಾವುದೋ ಫಿಲಮಲ್ಲಿ ಶಾಪುರ್ ವೆಲ್ಪೈ ಅಂತ ಕಂಪ್ಲೇಂಟ್ ಕೊಟ್ರಲ್ಲ, ಹಂಗೆ ನಾನು ಕೂಡ ನಾನು ಕೆರೆ ಹೊರಟೋಗಿದ್ದಂಗೆ ಕಂಪ್ಲೇಂಟ್ ಕೊಡ್ತೀನಿ. ಸೊ ಅವು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ಬೋದೇನೋ ಅಂತ ನಾನು ನೋಡ್ತೀನಿ. ಬಟ್ ಆದರೂ ಕೂಡ ನನ್ನ ನಗರ ಭಾಗಸ್ಥರಿಗೆ ಸ್ಮೆಲ್ ಬರ್ದಂಗೆ ವ್ಯವಸ್ಥೆ ಮಾಡಿ ಅದು ಕೆರೆನ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿ ಕರೆದು ಮಾತಾಡಿದ್ವಿ. ಸೊ ನಾಳೆಯಿಂದನೇ ವರ್ಕ್ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. 7 ಕೋಟಿ ತನಿಖೆ ಏನಾದರೂ ಮಾಡ್ತೀನಿ ಸರ್. ಏನಾಗಿದೆ ಅಂತಂದರೆ ನಾನು ಬಂದು ಕೂಡಲೇ ನಾನು ಅಧಿವೇಶನದಲ್ಲಿ ಲೆಕ್ಕ ಕೇಳಿದ್ದೀನಿ ಸರ್. ಆದಷ್ಟು ಬೇಗ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾವ್ರೆ. ಆ ಕಾಂಟ್ರಾಕ್ಟ್ರ್ ಎಷ್ಟೇ ಸ್ಪಂದಿಸಿದ್ರು ಕೂಡ ಸ್ಪಂದಿಸ್ತಾ ಸಿಗ್ತಾ ಇಲ್ಲ. ಇದು ದೊಡ್ಡ ಮಟ್ಟಕ್ಕೆ ನೋಡಿದಾಗ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಅಂತ ನನಗೊಂದು ಮಾಹಿತಿ ಬಂದಿದೆ. ಸೊ ಮುಂದಿನ ದಿವಸ ಅದೇನು ಕ್ರಮ ಜರುಗಿಸಬೇಕು ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೇನೆ. ಇನ್ನು ತನ್ನ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದ ಮಾತನ್ನು ಕೇಳಿದ ಮಾಜಿ ಶಾಸಕ ನಾಗೇಶ್ ಅವರು
ಆ ಕಟಕಟ ನನ್ನ ಮೇಲೆ ಆರೋಪವೇ ಎಂದು ಕುಳಿತಲೆ ಉರಿದು ಧರ್ತನೆ ಮೊಳಗಾಗ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ನಂದೇನೂ ತಪ್ಪಿಲ್ಲ, ನೀನು ಭ್ರಷ್ಟಾಚಾರ ಪ್ರೂವ್ ಮಾಡೋ ರಾಜಕೀಯ ನಿವೃತ್ತಿ ತಗೋತೀನಿ ಎಂದು ಭೀಷ್ಮ ಪ್ರತಿಜ್ಞೆ ಮಾಡೇ ಬಿಟ್ರು. ಇನ್ನು ನಡೆದ ಪ್ರೆಸ್ ಮೀಟ್ ನಲ್ಲಿ ಹಾಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಮೇಲೆ ಏಕವಚನದಲ್ಲಿ ತೀವ್ರ ವಾದದಲ್ಲಿ ನಡೆಸಿ ಎದ್ದು ಹೊರಟೇ ಬಿಟ್ರು. ಅಲ್ಲಿಗೆ ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಯುದ್ಧಕ್ಕೆ ಒಂದು ಹಂತದ ವಿರಾಮ ಸಿಕ್ಕಿತ್ತು. ನಮ್ಮ ಮಿಸ್ಟರ್ ಸಮೃದ್ಧಿ ಮಂಜುನಾಥ್ MLA ಮುಳಬಾಗಿಲು ಅವರು ಒಂದು ಸರ್ಕಾಸ್ಟಿಕ್ ಸ್ಟೇಟ್ಮೆಂಟ್ ಇದಕ್ಕಿದ್ದಂಗೆ ಯಾವ್ದು ವೀಕ್ಷಣೆ ಮಾಡಕ್ ಬಂದಾಗ ಸೋಮೇಶ್ವರ ಕೆರೆ ಹತ್ರ ಒಂದೇನೋ ಒಂದು ಡೈಲಾಗ್ ಹೊಡೆದಿದ್ದಾರೆ. ಅವ್ರಿಗೆ ಫಸ್ಟ್ ಗ್ರಾಂಟ್ಸ್ ಅಂದ್ರೇನು, ಫಂಡ್ಸ್ ಅಂದ್ರೇನು, ಟೆಂಡರ್ ಅಂದ್ರೇನು ತಿಳ್ಕೋಬೇಕು. ಏನು ಗೊತ್ತಿಲ್ಲದೆ ಮಾತಾಡೋದು ಒಂಥರ ಮನಸ್ಸಿಗೆ ಬೇಜಾರಾಯ್ತು. ಅದಕ್ಕೆ ನಾನು ಸುಮಾರು ಜನ ಫೋನ್ ಮಾಡಿದ್ರು, ಸರ್ ನೀವು ಅದನ್ನ ಜನಕ್ಕೆ ತಪ್ಪು ತಿಳ್ಕೊಂತಾರೆ, ಒಳ್ಳೆ ಹೆಸರಿದೆ, ನೀವು ಕೆಲಸ ಮಾಡಿದ್ದೀರಾ, ಇವ್ರು ಹಿಂಗೆ ಉಡಾಫೆ ಮಾತಾಡ್ಬಿಟ್ರೆ ಜನಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ನೀವು ಸಮಜಾಯಿಸಿ ಕೊಡ್ಲೇಬೇಕು, ಕ್ಲಾರಿಫೈ ಮಾಡಿ. ನೋಡಿ, ನಿಮ್ಮ ಮಾಧ್ಯಮದವ್ರೆ ನಾ ಹೇಳೋದಿಷ್ಟೇನೆ, ನಿಮ್ ಮೂಲಕ ಎಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಗಬೇಕಾದ್ರೆ ಸತ್ಯಾಂಶ ಏನು ಅಂತ. 600 ಕೋಟಿ KC ವ್ಯಾಲಿ ಪ್ರಾಜೆಕ್ಟ್ ಅಲ್ಲಿ ಅಪ್ರೂವ್ ಆಗಿರೋದು ಪ್ಯಾಕೇಜ್ 600 ಕೋಟಿ, ಬೆಂಗಳೂರಿಂದ ಕೋಲಾರದವರು, ಕೋಲಾರದಿಂದ ಮುಳಬಾಗಿಲು. 600 ಕೋಟಿಯಲ್ಲಿ ಈ ಕೆರೆಗಳ ಸುಂದರೀಕರಣ, ಬ್ಯೂಟಿಫಿಕೇಶನ್ಗೆ ಕೋಲಾರ ಒಂದಷ್ಟು ದುಡ್ಡು ಅಲಾಟ್ ಆಗಿತ್ತು. ಅದ್ರಲ್ಲಿ ಇದನ್ನು ಸ್ವಲ್ಪ ಮಾಡ್ರಪ್ಪ, ನಮ್ದು ಯಾಕೆ ಬಿಡ್ತೀರಾ ಕೆರೆ, ಸೋಮೇಶ್ವರ ಕೆರೆ ಅಂತ ಹೇಳಿದಕ್ಕೆ 2,96,00,000 ಇದಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಅದು ನಮ್ಗೆ ಗ್ರಾಂಟ್ಸ್ ಬಂದಿದ್ದು ಅಲ್ಲ, ನಮ್ಮ MLA ಗ್ರಾಂಟ್ಸ್ ಅಲ್ಲ, ಏನೂ ಅಲ್ಲ. 600 ಕೋಟಿಯಲ್ಲಿ ಅದೊಂದು ಸೇರ್ಕೊಂಡಿದೆ. ನಾವೇನು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವರು KC ವ್ಯಾಲಿ ಇಂಜಿನಿಯರ್ಸ್ ಮಾಡಿದ್ದಾರೆ. 2.9 ಕೋಟಿ ಲೆಕ್ಕ ನಾವು ಕೇಳೋಕ್ಕೂ ಆಗಲ್ಲ, ಮಾಡಕ್ಕಾಗಲ್ಲ. ಅವ್ರು 600 ಕೋಟಿ ಲೆಕ್ಕ ಕೊಟ್ಕೊಂಡು ಸಬ್ಮಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರೆ. ಇವ್ರು ಏಕಾಏಕಿ 7 ಕೋಟಿದಲ್ಲಿ 4 ಕೋಟಿ ಡ್ರಾ ಮಾಡ್ಕೊಂಡು ಹೋದಂದ್ರೆ ನಾನೇನು PDO ಡ್ರಾ ಮಾಡ್ಕೊಂಡು ಹೋಗಕ್ಕೆ, ನಂಗೇನು ಬ್ಯಾಂಕ್ ಅಕೌಂಟ್ ಇದೆ MLA ಅವ್ರು MLA ಆಗಿ ಫಸ್ಟ್ ತಿಳ್ಕೋಬೇಕು ಪ್ರೊಸೀಜರ್ ಏನು ಅಂತ, ಹಂಗೆಲ್ಲ ಮಾತಾಡ್ಬೇಕು. ಯಾವ PDO ಅದ್ರ ಚೇರ್ಮನ್ ಅವ್ರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಸಿಕ್ಕಿಂಗ್ ಮಾಡ್ಕೊಂಡು ಡ್ರಾ ಮಾಡ್ಕೊಂತ ಖರ್ಚು ಮಾಡ್ತಾರೆ. MLA ಏನ್ ಹಾಕಿದೆ, ನಮ್ದು ಅಕೌಂಟ್ ಕೊಟ್ಟಿದ್ದಾರೆ MLA ಏನಾದ್ರು ಇಲ್ಲಿ ದುಡ್ಡು ಇಟ್ಕೊಂತ DC ಕೊಡ್ತಾರೆ, ಅವ್ರು ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಇದು ಹಿಂಗೆ ಮಾತಾಡೋದು ಬಹಳ ಜನಗಳಿಗೆ ಬಹಳ ತಪ್ಪು ತಿಳ್ಕೊಂತಾರೆ. ಆಮೇಲೆ ಈಗ ಅವರು ಅರ್ಥ ಮಾಡ್ಕೋಬೇಕು, ಒಂದು ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ MLA ಗೆಲ್ಸಿದ್ದಾರೆ. ಮೊನ್ನೆ ಎಲೆಕ್ಷನ್ ಅಲ್ಲಿ ಇವರು ನಾನು ಬಂದಿಲ್ಲ, ಸ್ವಲ್ಪ ಈಸಿ ಆಗೋಯ್ತು, ಹೊಡ್ಕೊಂಡು ಹೋಗ್ಬಿಟ್ರು, MLA ಆಗ್ಬಿಟ್ರು. ಅದೇ ನಾನು ಇದ್ದಿದ್ರೆ ಆಗೋದಾ? ನಾನೇನು 3 ವರ್ಷದಿಂದ ಏನು ಮಾತಾಡಲ್ಲ ಅವ್ರ ಬಗ್ಗೆ. ಇವ್ರು ಈ ತರ ಅಪಾದ್ಯ ಮಾಡಿದಾಗ ನಾನು ಮಾತಾಡ್ಲೇಬೇಕು. ನಾನು ಎಕ್ಸ್ ಮಿನಿಸ್ಟರ್ ಆಗಿ, ಸ್ಟೇಟ್ ಆಫೀಸರ್ ಆಗಿ ಇಷ್ಟೆಲ್ಲ ಅನುಭವ ಇದೆ, ಅವ್ರಿಗಿಂತ ಹಿರಿಯನು ವಯಸ್ಸಿನಲ್ಲೂ ಅಷ್ಟೇ. ಅವ್ರು ಇನ್ನು ಚೈಲ್ಡಿಶ್ ಮಾತಾಡ್ತಾರೆ. ತೂಪಾಗಿರ್ಬೇಕು MLA ಅನ್ನೋದು, ಒಂದು ಮಾತು ಬೆಲೆ ಇರಬೇಕು. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ, ಅದು ಮಿತಿ ಮೀರಿ ಮಾಡಿದ್ದಾರೆ. MLA ಆದ್ರೂ ಇಂಥ ಕೆಲಸ ಮಾಡ್ಬೇಕು ಹೊರತು ಈ ತರ ಡೈಲಾಗ್ಸ್ ಸ್ಟೇಟ್ಮೆಂಟ್ ಕೊಡೋದು ಅಲ್ಲ. ನಾನು ಯಾವತ್ತೂ ನಾನು ಕುಚ್ಕೊಂಡಿಲ್ಲ. ಈಗ ಹೇಳೋಷ್ಟು ಸಮಯ ಬಂದಿದೆ, ನಾನು ಕೆಣಕಿದ್ದರೆ ನಾನು ಹೇಳಲೇಬೇಕು. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ. ಆಮೇಲೆ ರಾಮ ಮಂದಿರ ಯಾಕೆ ಮಾಡಿಸಿಲ್ಲ, ಹಂಗೆ ಪೆಂಡಿಂಗ್ ಇದೆ, ಮಾಡಿಸೋದಲ್ವಾ? 75 ಲಕ್ಷ ಹಾಕಿದ್ವಿ ರಾಮ ಮಂದಿರ. ಆಮೇಲೆ 4 ಕೋಟಿ ಅಂಬೇಡ್ಕರ್ ಸರ್ಕಲ್ ಇಂದ KGF ಬೈಪಾಸ್ ವರ್ಗು 4 ಕೋಟಿ ಇದೆ. ನಾನು ಪೂಜೆ ಮಾಡೋದಷ್ಟೇ ಹೊರಟೋದೆ, ಅದು ಮಾಡಿಸಿಲ್ಲ. ಕಾಂಟ್ರಾಕ್ಟ್ ಏಡ್ಸ್ ಮಾಡಿಸೋ ಕೆಪಾಸಿಟಿ ಬೇಕು. ಅವನ್ನೆಲ್ಲ ಬೈದೋ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಸ್ಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಾಡ್ಸೋದ್ ಬಿಟ್ಟು ಏನೋ ಮಾತಾಡ್ಬಿಟ್ರೆ ಅದಕ್ಕೆ ಜನ ಏನ್ ತಿಳ್ಕೊಂತಾರೆ. ನಾನು ನಮ್ಮ ಜನಗಳಲ್ಲಿ ಕೇಳ್ಕೊಂತೀನಿ, ನಮ್ಮ ಕ್ಷೇತ್ರದ ಮುಳಬಾಗಿಲು ಕ್ಷೇತ್ರ ಜನಗಳಲ್ಲಿ ಯಾರು ತಪ್ಪು ತಿಳ್ಕೊಬೇಡಿ. ಅವ್ರೇನೋ ಹೇಳಿದ ಮನುಷ್ಯ ಏನಾದ್ರೆ ಅರ್ಧಂಬರ್ಧ ಗೊತ್ತಿರೋಕೆ ಅರ್ಧಬೆಂದ ಮಡಿಕೆಗಳಿಗೆ ಹಿಂಗೆ ಮಾತಾಡ್ತಾರೆ. ಸ್ವಲ್ಪ ಯಾರ ಬಗ್ಗೆ ಮಾತಾಡ್ತೀನಿ, ಏನು ತಿಳ್ಕೊಂಡು ಮಾತಾಡ್ತೀನಿ. ನಾನು ಇನ್ನೊಬ್ಬರ ಬಗ್ಗೆ ತೇಜವಾಜ ಮಾಡ್ತೀನಿ, ನಮ್ಮನ್ನ ಯಾಕೆ ತೇಜವಾಜ ಮಾಡಿರ್ತಾರೆ? ಜನಗಳಿಗೆ ಅದನ್ನ ದಿಕ್ಸಪ್ಸೋ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಜನ ನಂಬೋದಿಲ್ಲ, ನಿಮ್ಮನ್ನ ನಂಬೋದಿಲ್ಲ ಬಿಡಿ. ಈಗ ಇದನ್ನ ನಾನು ಹೇಳೋದಿಷ್ಟೇ, ನಿಮ್ಗೆ ಅಷ್ಟು ಮಾಡ್ಬೇಕಂತ ನೀವು ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡು, ಎನ್ಕ್ವೈರಿ ಮಾಡಿಸು, ಇನ್ವೆಸ್ಟಿಗೇಟ್ ಮಾಡಿಸು. ತಪ್ಪಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ನೀನು MLA ರಿಸೈನ್ ಮಾಡು. ಇದೇ ಚಾಲೆಂಜ್. ಮಾಡ್ತೀಯಾ? ಮಾಡು. ಇನ್ನು ಜಾಸ್ತಿ ಆಗಿ ಇಷ್ಟಪಡ ಹೇಳೋದು ಬಹಳ ಇದೆ, ಬೇಡ, ಇಷ್ಟೇ ಸಾಕು. ಮುಂದಿನ ದಿನಗಳಲ್ಲಿ ನೋಡ್ಕೊಂಡು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಮುಂದೆ ಏನೇನು ಯಾರ್ಯಾರಿಗೇನು ಮಾರಮ್ಮ ಹಬ್ಬ ಕಾದಿದೆಯೋ ನನಗೆ ಗೊತ್ತಿಲ್ಲ. ಅಷ್ಟು ಈಸಿ ಅಲ್ಲ, ಅನ್ಕೊಂಡಂಗೆಲ್ಲ ಆಗಲ್ಲ. ಈ ಕಾಲದಲ್ಲಿ ಬಹಳ ಬದಲಾವಣೆ ಆಗಿದೆ. ಜನಗಳು ಗೊತ್ತಿದೆ, ಎಲ್ಲ ಡಿಸೈಡ್ ಮಾಡೋರು ಜನ, ವೋಟರ್ಸ್. ಅರ್ಥ ಆಯ್ತಾ? ಲೀಡರ್ ಯಾರು ಏನು ಅಂತ ಲೀಡರ್ ಗೊತ್ತಿದೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡಕ್ಕಾಗಲ್ಲ. ಅದಕ್ಕೆ ನಾನು ಅಫೆಕ್ಟೆಡ್ ಕ್ಯಾಂಡಿಡೇಟ್, ನನ್ನ ಬಗ್ಗೆ ಮಾತಾಡಿದಾಗ ನಾನು ಇದನ್ನ ಕ್ಲಾರಿಫೈ ಮಾಡಿದ್ದೀನಿ, ಮಾಧ್ಯಮದ ಮುಂದೆ ಹೇಳಿದ್ದೀನಿ. ಜನಗಳು ಇದನ್ನ ಯಾವುದೇ ಕಾರಣಕ್ಕೂ ಈಗ ಒಂದು ಕೆಲಸ ಮಾಡಿದ್ರೆ ನಮ್ಮ ಮಂಜಣ್ಣ ಅಲ್ಲಿ ಯಾರೋ ಒಬ್ಬನು ಕೇಳ್ದ, ಏನ್ರಿ ಮಾಡಿದ ಸಾಧನೆ ನೀವು ಅಂತ ಕೋಲಾರದಲ್ಲಿ. ಏನ್ ಮಾಡ್ಬೋದು ಮಂಜಣ್ಣ?
ಕಂಪ್ಲೀಟ್ ಲಿಸ್ಟ್ ಹಾಕಿ ಸ್ಟೇಟ್ಮೆಂಟ್ ಕಳ್ಸೋರು ಮನೆ ಕಳ್ಸ್ಬಿಟ್ರು. ಅದು ಗಳಿಸ್ತಾನ. ಈ ಮನುಷ್ಯ ಏನೇನ್ ಮಾಡಿದ ಕಳಿಸ್ಲಪ್ಪ, ಏನೋ ನೀವು ಕಳಿಸ್ಲಿ, ನಾವು ಕೇಳ್ತೀವಿ ಏನ್ ಮಾಡಿದೀನಿ 3 ವರ್ಷದಿಂದ ಕೊಡಪ್ಪ, 0 ಮಾಡಿರೋದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕೆನಕ ನಾವು ಹೇಳ್ಬೇಕಲ್ಲ, ಏನ್ ಮಾಡಿದ್ವಿ ಕಳಿಸಿದೀನಿ ಅಂದ್ರೆ ಮಂಜಣ್ಣವ್ರು ಕಳಿಸ್ತಾರಲ್ಲ ಆ ತರ ಸಿಸ್ಟಮ್ ಫಾಲೋ ಮಾಡು, ಕಳಿಸಿ ಕೇಳಿದವ್ರೆಲ್ಲ ಕೊಡು ಏನ್ ಕೆಲಸ ಮಾಡಿದೆ ಅಂತ ಕಂಪೇರ್ ಮಾಡ್ಲಿ, ನಮ್ದು ನಿಮ್ದು ಎಲ್ಲರದ್ದು ಕಂಪೇರ್ ಮಾಡ್ಲಿ. ಮಂಜಣ್ಣ ಫಾಲೋ ಮಾಡಿ, ಕೋಲಾರದಲ್ಲಿ ಮಾಡಿದಾಗ ಇವಾಗಲೆಲ್ಲ ಮಾಡಿ. ನನ್ಗೆ ಅಧಿಕಾರ ಕೇಳಕ್ಕೆ, ನಾನು ಎಕ್ಸ್ ಮಿನಿಸ್ಟರ್, ಎಕ್ಸ್ MLA, ಆಮೇಲೆ ಇಲ್ಲಿ ಡಿಫಿಡೆಡ್ ಕ್ಯಾಂಡಿಡೇಟ್ ಇನ್ಚಾರ್ಜ್ ಆಫ್ ಮಧೇಪುರ ನನ್ಗೆ ಹಕ್ಕಿದೆ. ಇಲ್ಲೇನೋ ಕೆಲಸ ಕಾರ್ಯ ಲೆಟರ್ ಕೊಡೋದು ನನಗೂ ಇದೆ. ನಾನು ಫುಲ್ ಅವಾಯ್ಡ್ ಮಾಡಿದ್ದೆ, ಆದಿರಾಣ ಇದಾರೆ ಅಂತ ಸುಮ್ಮನೆ ಅವರೊಬ್ಬರು ಕ್ಯಾಂಡಿಡೇಟ್ ಆಗಿದ್ದವರು ಕಾಂಗ್ರೆಸ್ನವರು. ಯಾಕೆ ಸುಮ್ಮನೆ ನಾನು ಕೊಟ್ಟು ಇದು ಮಾಡೋ ಎಷ್ಟೋ ಜನ ಬರ್ತಾರೆ ಲೆಟರ್ ಕೊಡಿ, ನಾನು ಕೊಡಲ್ಲ, ನಾನು ಅರ್ಥ ಮಾಡ್ಕೊಂಡು. ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ನವರು ನಾವು ಒಂದಾಗಿ ಹೋಗೋಣ. ನಾವು ಮುಂದಿನ ದಿನಗಳಲ್ಲಿ ಅಷ್ಟು ಈಸಿ ಅಲ್ಲ ಕಾಂಗ್ರೆಸ್ನ ಸೋಲಿಸೋದು, ಅದು ತಿಳ್ಕೊಬೇಕು, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದನ್ನ ಕಾಶನ್ ತಿಳ್ಕೊಂಡು ಇನ್ನು ಮುಂದೆ ಜಾಸ್ತಿ ಅದು ಇದು ಕೆಣಕ ಹೋಗ್ಬೇಡಿ. ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಎನ್ಕ್ವೈರಿ ಮಾಡಿ, ನಿಜ ಅಂತ ಪ್ರೂವ್ ಆದ್ರೆ ನಾನು ರಾಜಕೀಯ ನಿವೃತ್ತಿ, ಇಲ್ಲಾಂದ್ರೆ MLA ರಿಸೈನ್, ಇಷ್ಟೇನೆ. ಇಂದು ಮತ್ತೆ ಮುಳುಬಾಗಿಲಿನ ರಾಜಕೀಯ ಪಡಸಾಲೆಯಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮಾಜಿ ಶಾಸಕರ ಮೇಲೆ ಮಾತಿನ ಯುದ್ಧಕ್ಕೆ ಮುಂದಾಗಿ ನಿಮ್ಮ ಅವಧಿಯಲ್ಲಿ ಗುತ್ತಿಗೆದಾರ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ ಎಂದು ನಾನು ಹೇಳಿದ್ದು ನೀವೇ ಮಾಡಿದ್ವು ಅಂತ ಹೇಳಿಲ್ಲ. ಆದ್ರೆ ನೀವು ನನ್ನ ಮೇಲೆ ಇಲ್ಲದ ಆಪಾದನೆ ಮಾಡ್ತಾ ಇದ್ದೀರಿ. ಆ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆದ್ರೆ ಸ್ವಾಮಿ, ನೀವು ಸಚಿವರಾಗಿದ್ದವರು 5 ವರ್ಷ ಆಡಳಿತ ಮಾಡಿದ್ದೀರಾ. ಮುಳುಬಾಗಿಲು ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನ ಮೊದಲು ಈ ಕ್ಷೇತ್ರಕ್ಕೆ ತಿಳಿಸಿ ಎಂದು ಮಾಜಿ ಶಾಸಕರಿಗೆ ಸರಿಯಾದ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹಾಲಿ ಮಾಜಿ ಶಾಸಕರ ಮಾತಿನ ಯುದ್ಧದಲ್ಲಿ ದುಡ್ಡು ಯಾರು ತಿಂದ್ರು, ಯಾರು ಎತ್ಕೊಂಡು ಹೋದ್ರು, ಜೊತೆಗೆ ನರಳುತ್ತಿರುವ ಕೆರೆ ಅಂಗಳದ ಜನರ ಕಷ್ಟ ನೀಗಿಸೋರು ಯಾರು ಅನ್ನೋದನ್ನ ಆ ಸೋಮೇಶ್ವರ ಸ್ವಾಮಿಯೇ ಎದ್ದು ಬಂದು ಹೇಳಬೇಕು ಅಷ್ಟೇ. ಈ ತಾಲೂಕಿನಲ್ಲಿ 2018 ನನ್ನ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ವ್ಯಕ್ತಿ, ಬೆಂಬಲಿತ ವ್ಯಕ್ತಿ, ಗೆದ್ದಿರ್ತಕ್ಕಂಥ ವ್ಯಕ್ತಿ ನೆನೆತನ H. ನಾಗೇಶ್ ಅವರು ಪಾಪ ಒತ್ತಾಯಪೂರ್ವಕವಾಗಿ, ನನಗೆ ಅವ್ರ ಮನಸ್ಥಿತಿ ಅರ್ಥ ಆಗ್ತದೆ, ಒತ್ತಾಯಪೂರ್ವಕವಾಗಿ ಪಾಪ ಅವ್ರನ್ನ ತಂದು ಒಂದು ಪ್ರೆಸ್ ಮೀಟ್ ಮಾಡಿಸಿದ್ದಾರೆ. ಸೊ ನಾನು ಹೆಚ್ಚಾಗಿ ಅದ್ರ ಬಗ್ಗೆ ಹೇಳೋದು ನಾನು ಮಾತಾಡೋಕೆ ಇಷ್ಟ ಇಲ್ಲ. ಯಾಕೆಂದರೆ ನಾನು ಗೌರ್ಮೆಂಟ್ ಕಾರ್ಯಕ್ರಮ ಬಂದಿದ್ದೀನಿ, ಹೆಚ್ಚಾಗಿ ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಅವ್ರು ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ತಗೊಂಡು ಮಾತಾಡಬೇಕಿತ್ತು ಅಂತ ನನ್ನ ಅನಿಸಿಕೆ. ಅಷ್ಟಿಗೆ ಮಾತಾಡೋದನ್ನ ಒಪ್ಕೊತಾ ಇದ್ದೆ. ಸಾಕಷ್ಟು ವಿಚಾರಗಳನ್ನ ಪಾಪ ಅವಲೋಕಿಸಿದ್ದಾರೆ, ಅವ್ರು ಮಾತಾಡಿದ್ದಾರೆ. ಅವರಿಗೆ ಇದ್ರ ಪೂರಕವಾಗಿ ಏನು ಒಳ್ಳೇದಾಗುತ್ತಂತ ನನಗೆ ಗೊತ್ತಿಲ್ಲ, ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ನಾನು ಮಾತಾಡೋಕ್ಕಿಂತ 3 ದಿವಸಗಳಿಂತ ಮುಂಚೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಏನಂತ ಬಿಟ್ಟಿದ್ರು ಅದ್ರ ಬಗ್ಗೆ ತಿಳಿಬೇಕಾಗಿತ್ತು. ಆ ಸಂದರ್ಭಕ್ಕೆ ಬಂದಂಗೆ ಆ ಸೋಮೇಶ್ವರನ ಆ ಸುತ್ತಮುತ್ತ ಕೆರಳಲ್ಲಿ ಏನು ನಮ್ಮ ಜನಾಂಗ ಏನು ಅನುಭವಿಸ್ತಾ ಇದೆ ನೋವನ್ನ, ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಮಾತಾಡಿದ್ದು ಒಬ್ಬ ಕಾಂಟ್ರಾಕ್ಟರ್ ಬಗ್ಗೆ, ಅದೊಂದು ಹೇಳಿಕೆ ಕಾಂಟ್ರಾಕ್ಟರ್ ಬಗ್ಗೆ. ಇವತ್ತು 2,96,00,000 ಬರೀ ಪಾರ್ಕ್ಗೆ, 6 ಕೋಟಿ ಅಮೌಂಟಲ್ಲಿ ಪಾರ್ಕ್ಗೆ ಅಂತ 296 ಏನು ಡ್ರಾ ಮಾಡಿದ್ದಾರೆ. ತಾವೆಲ್ಲ ಇವತ್ತೇ ಹೋಗ ಪಾರ್ಕ್ ನೋಡ್ಬೋದು. ಆಕ್ಚುಲಿ ಇವತ್ತು ಪಾರ್ಕಲ್ಲೇ ಮಾತಾಡ್ಬೇಕು ಅಂತಿದ್ದೆ. ಕೆಲವರು ಸುಮಾರು ಜನ ಹಿತೈಷಿಲ್ ಫೋನ್ ಮಾಡಿ ಮಾತಾಡ್ಬಿಡಿ ಅಂತಂದ್ರು. ನೀವು ಹೇಳಿರಲ್ಲ ಅಂತ ಕೇಳಕ್ಕೆ ನಾನು ಉತ್ತರ ಕೊಡ್ತೇವೆ. ಏನು KC ವ್ಯಾಲಿ ಯೋಜನೆಯಡಿಯಲ್ಲಿ 6 ಕೋಟಿ ರೂಪಾಯಿ ಅಮೌಂಟ್ ವಿಚಾರದಲ್ಲಿ ಕೆರೆ ಸುತ್ತಮುತ್ತ ತಯಾರು ಮಾಡ್ಬೇಕನ್ನೋ ವಿಚಾರದಲ್ಲಿ ಅದಕ್ಕೆ 2,96,00,000 ಏನು ಪಾರ್ಕ್ ಅಂತ ಡ್ರಾ ಮಾಡ್ತಾರೆ. ಅದು ಸುಮಾರು 26 ಲಕ್ಷ 27 ಲಕ್ಷ ಖರ್ಚು ಮಾಡಿ ಸುಮಾರು 2,77,00,000 ಅವನು ಕಾಂಟ್ರಾಕ್ಟ್ರು ನಮ್ಮ ಕೈಗೆ ಸಿಗೋದಿಲ್ಲ. ಬಂದ ತಕ್ಷಣ ಅದನ್ನ KC ವ್ಯಾಲಿ AW ಕೃಷ್ಣ ಅಂತ ಕರೆದು ಅದ್ರ ಬಗ್ಗೆ ನಾನು ಮಾಹಿತಿ ತಗೊಂತೀನಿ. ಆ ಸಂದರ್ಭಕ್ಕೆ ಸರ್ ಅವ್ನ ಕೈಗೆ ಸಿಗ್ತಾ ಇಲ್ಲ, ಅದ್ರಲ್ಲಿ ಅಮೌಂಟ್ ಎಲ್ಲ ವರ್ಕ್ ಆಗಿತ್ತ ಡ್ರಾ ಮಾಡ್ತಾರೆ. ಇದು ನಮಗೆ ನೋವಾಗಿರ್ತಕ್ಕಂಥ ವಿಚಾರ. ಒಬ್ಬ ಶಾಸಕನಾಗಿ ಕೂಡ ನಾಗೇಶ್ವರ್ ಪೀರಿಯಡ್ ಅಲ್ಲಿ ಒಬ್ಬ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥ ಕೆಲಸ ಅಂತ ನಾನು ಹೇಳಿದ್ದು. ವೈಯಕ್ತಿಕವಾಗಿ ಅವ್ರು ತಗೊಂಡು ಮಾತಾಡ್ಸಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ಸಿದ್ದಾರೆ. ನಿಮಗೆ ನನ್ನ ಬಗ್ಗೆ ಮಾತಾಡ್ತಕ್ಕಂಥ ಖುಷಿ ಇದ್ರೆ ನಾನು ಸಂತೋಷ ಪಡ್ತೀನಿ, ಮಾತಾಡಿ, ಪರವಾಗಿಲ್ಲ. ಅದು ಮಾತಾಡೋದ್ ಬಿಟ್ಟು ಸಾಕಷ್ಟು ವಿಚಾರನ ಡಿಸ್ಕಷನ್ ಮಾಡಿದಿರಿ, ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಏನಂತ ನಾನು ಇದಕ್ಕಿಂತ ಅಲ್ಲ, ಇದಕ್ಕಿಂತ ನಾನು ಹೇಳ್ತಕ್ಕಂಥ ವಿಷಯ ಇಲ್ಲ. ಅವರೇ ಹೇಳಿದ್ದಾರೆ 2,96,00,000 ಡ್ರಾ ಮಾಡಿದ್ದಾರೆ ಅಂತ. ನನ್ನ ಅವ್ರ ಹೇಳಿಕೆಯಲ್ಲೇ ಕೇಳಿದ್ದೀನಿ, 2,96,00,000 ಹೇಳಿಕೆಯನ್ನ ಕೇಳಿದ್ದೀನಿ ನಾನು. ಅವರು ಅದಕ್ಕೆ ಸಾಬೀತುಪಡಿಸ್ಬೇಕು. ನಾನು ಸಾಬೀತು ಮಾಡ್ತಕ್ಕಂಥ ವಿಷಯ ಅಲ್ಲ. ನಾನು ಒಬ್ಬ ಕಾಂಟ್ರಾಕ್ಟರ್ ಬಗ್ಗೆ, ಮಂಗಳೂರು ಕಾಂಟ್ರಾಕ್ಟರ್ ಬಗ್ಗೆ ಸರ್ 100% ಇದನ್ನ ದೊಡ್ಡ ಮಟ್ಟಕ್ಕೆ ನಾನು ಹೇಳಿದ್ದೀನಿ, ದೊಡ್ಡ ಮಟ್ಟಕ್ಕೆ ಕೈವಾಡಿದೆ.
ಆದಷ್ಟು ಬೇಗ ಇದು ಕಂಡುಹಿಡಿಬೇಕಂತ ಕೂಡ ಹೇಳಿದ್ದೀನಿ. ದುಡ್ಡು ಕೊಟ್ಟಿದ್ದಾರೆ, ಅವ್ರು ಫಿಕ್ಸ್ ಆಗಿರ್ತದೆ. ಸರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನಂತೂ ಹೇಳಕ್ ಇಷ್ಟಪಡಬಲ್ಲೆ, ನಾನು ಮಂತ್ರಿ ಆಗಿಲ್ಲ. ಕೋಲಾರ ಜಿಲ್ಲೆ ಹಣ ಕೇಳ್ತೀಯ, ನಂಗೆ ಮಾತಾಡಕ್ ಬಿಡ್ತೀಯ? ಅಧಿಕಾರಿಗಳನ್ನ ಒಂದ್ ನಿಮಿಷ ನೀವ್ ಮಾತಾಡಿ. ನಾನಂತೂ ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿಲ್ಲ, ನಾನಂತೂ ಮಂತ್ರಿ ಆಗಿಲ್ಲ, ಏನು ಸಣ್ಣಗಾಯಕರಿಗೆ ಮಂತ್ರಿ ಆಗಿಲ್ಲ, ಅಬಕಾರಿ ಮಂತ್ರಿ ಆಗಿಲ್ಲ. ತಾವೆಲ್ಲ ಆಗಿದ್ರಿ. ತಾವಾಗಿದ್ರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕು ಶಾಶ್ವವಾಗಿರ್ತಕ್ಕಂಥ ವರ್ಕ್ ಏನ್ ಮಾಡಿದಿರಿ ಅಂತ ತಾವು ಹೇಳ್ಬೇಕಾಗ್ತದೆ. ನಾನು ಹೇಳಲ್ಲ. ತಾವೆಲ್ಲ ಮಾತಾಡಿದಿರಿ, ಮಾತಾಡ್ಸಿದ್ ನಿಮ್ ಬಗ್ಗೆ ಅಪಾರವಾದ ಒಂದು ಗೌರವ ಇದೆ. ಯಾಕಂದ್ರೆ ನೀವು ಕೂಡ ಮುಳಬಾಗಿಲು ತಾಲೂಕಿಗೆ ದುಡಿದವರು. ಸೊ ಅಂಬರೀಷರ್ ಕೂಡ ದುಡಿದವರು, ಕೊತ್ತೂರು ಜಿಮನ್ನ ಸರ್ ಕೂಡ ದುಡಿದವರು, ನಾನು ದುಡಿತಾ ಇದ್ದೀನಿ, ಅದೇ ಬರ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಕೆಲವು ಸಜೆಷನ್ ಕೊಟ್ಟಿದ್ದೀರಿ, ಖಂಡಿತವಾಗ್ಲೂ ನಾನು ತಗೊಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳಲ್ಲ. ಕುಮಾರಸ್ವಾಮಿ ಸಂಪರ್ಕದಲ್ಲಿ ಇರ್ತಾರೆ, ಅವ್ರ ಮೇಲೆ ಟೀಕೆ ಮಾಡ್ತಾರೆ. ಯಾರ ಬಗ್ಗೆ? ಸಣ್ಣ ಕೈಗಾರಿಕೆ ಸಚಿವರು ಕುಮಾರಸ್ವಾಮಿ ಸಂಪರ್ಕದಲ್ಲಿ ಇದ್ದಿದ್ದು. ಹೌದು. ಅವರು ಅಲ್ಲ, ನೀವು ಸಚಿವರಾಗಿದ್ದವರು, ಅಬಕಾರಿ ಸಚಿವರಾಗಿದ್ದವರು, ಈ ಜನ ನಿಮ್ಗೆಲ್ಲ ಕೊಟ್ಟಿದ್ದವರು. ಸಣ್ಣ ಕೈಗಾರಿಕೆ ಅಲ್ಲ, ಅಬಕಾರಿ ಸಚಿವರಾಗಿದ್ದವರು, ಗೌರ್ಮೆಂಟ್ ನಾನು ಹೇಳಿದ್ದು ಕೇಳಿ. ಅಬಕಾರಿ ಸಚಿವರಾಗಿದ್ದವರು ಇದೆಲ್ಲ ಇದ್ದಾಗ ತಾವೇನ್ ಮಾಡಿದ್ದೀರಿ ಅಂತ ನಾನು ಕೇಳಕ್ ಇಷ್ಟಪಡೋದು. ಸೊ ಅದರಿಂದ ನಾನು ಕಾಂಟ್ರಾಕ್ಟರ್ ಬಗ್ಗೆ ಆರೋಪ ಮಾಡಿದ್ದೀನಿ. ಅದು ತಮಗೆ ಅಂತ ಅನ್ಕೊಂಡು ನಾನು ಹೇಡಬ್ಲಿ ಕೃಷ್ಣ ಅಂತ ನಾನು ಅವ್ರ ಬಗ್ಗೆ ಕರೆದು ನಾನು ಮಾತಾಡಿ ಅವ್ರ ನೋಟಿಸ್ ಕೂಡ ಇಶ್ಯೂ ಮಾಡಿದ್ವಿ. ಅದು ಸಮಯ ಕೂಡ ತಗೊಂಡಿದ್ದಾರೆ. ನನ್ನ ಸೆಷನಲ್ಲಿ ಕೂಡ ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಅದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ಮುಂದಿನ ಕೈಗಾರಿಕೆ ಕ್ರಮ ಕೈಗೊಂತೀವಿ ಅಂತ ಕೊಟ್ಟಿದ್ದಾರೆ. ಇವತ್ತು ನಿಜವಾಗ್ಲೂ ಅನುಭವಿಸ್ತಾ ಇರೋದು ಯಾರು? ನಾನಲ್ಲ, ನೀವಲ್ಲ, ನಮ್ಮ ಜನ ಅನುಭವಿಸ್ತಾವ್ರೆ. ಅದಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದ್ದೀನಿ ಹೊರತು ನನ್ ಕೆಟ್ಟದ್ ಬಯಸಕ್ಕೆ ಅಂತ ನಾನು ಮಾತಾಡ್ಲಿ ಅಂತ ಈ ಸಂದರ್ಭ ಕೇಳಕ್ ಇಷ್ಟಪಡ್ತೀನಿ. ಟೋಟಲ್ ಆಗಿ ಕೆರೆ ಅಭಿವೃದ್ಧಿ ಸರ್ಕಾರ ಈಗಾಗಲೇ ನಾನು ಶಾಸಕರ ದುಡ್ಡಲ್ಲ, ಇದು ಸರ್ಕಾರದ ದುಡ್ಡು, ಜನರ ತೆರಿಗೆ ದುಡ್ಡು. ನೀವು ಆರೋಪಗಳು ಬೇರೆ ಇರ್ಬೋದು. ನಾನು ಯಾರ ಬಗ್ಗೆನೂ ಆರೋಪ ಮಾಡ್ತಾ ಇರ್ತಲ್ಲ ಅಪ್ಪಾಜಿ ಗೌಡ್ರೆ, ಯಾರ ಬಗ್ಗೆನೂ ಆರೋಪ ಮಾತಾಡ್ತಾ ಇಲ್ಲ. ಒಬ್ಬ ಶಾಸಕನ ನಾನು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ತಗೊಂಡು ಮಾತಾಡಿದ್ದೀನಿ. ಪೋಲಾಗಕ್ಕೆ ನೀವು ಜವಾಬ್ದಾರಿ ನೋಡ್ಕೊಬೇಕು. ನಾನು ಹೇಳಿದ್ದು ನನ್ನ ಅವಧಿಯಲ್ಲಿ ಆಗಿಲ್ಲ ಅಂತ ಉತ್ತರ ಕೊಟ್ಟಿದ್ದೆ. ಏನಂತ? ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಹಿಂದಿನ ಅವಧಿಯಲ್ಲಿ ಕಳ್ತನ ಆಗಿದ್ರೆ ಅವ್ರು ಇವಾಗ ನೋಡು ಅದನ್ನ ಪತ್ತೆ ಮಾಡ್ಬೇಕು, ಜವಾಬ್ದಾರಿ ಅವ್ರಿಗೆ. ನನ್ನ ಅವಧಿಯಲ್ಲಿ ಕಳ್ತನ ಆಗಿಲ್ಲ, ನನ್ನ ಅವಧಿಯಲ್ಲಿ ಇದಾಗಿಲ್ಲ. ನಾನು ಅದಕ್ಕೆ ಸೆಷನ್ ಅಲ್ಲಿ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಸೆಷನ್ ಕೇಳಿದ್ದೀನಿ, 24 ಕೋಟಿ ಅಮೌಂಟ್ ಕೇಳಿದ್ದೀನಿ. 24 ಕೋಟಿ ಆಗಲ್ಲ, 18 ಕೋಟಿ ಕೊಡಿ ಅಂದ್ರು. ಅದು ರಿವೇಷನ್ ಮಾಡಿ 18 ಕೋಟಿ ಕೊಟ್ಟಿದ್ದೀನಿ. ಅದು ಮೇನ್ ಡ್ರೈನೇಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಡ್ರೈನೇಜ್ ಮಾಡಿ ವಾಟರ್ನ ಸಂಸ್ಕರಣೆ ಮಾಡಿ ಬಿಡಿ ಅಂತ ಹೇಳಿದ್ದಾರೆ. ಈ 15-20 ದಿವಸ ಒಳಗಡೆ ವರ್ಕ್ ನ ಸ್ಟಾರ್ಟ್ ಮಾಡಕ್ಕೆ ಅಧಿಕಾರಿಗಳಿಗೆ ಏನ್ ಸೂಚನೆ ಮಾಡ್ಬೇಕು ಆ ಸೂಚನೆ ನಾನು ಕೊಟ್ಟಿದ್ದೀನಿ. ಹೌದಲ್ಲ?